ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೀನಿ. ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ನಾನು ಈರುಳ್ಳಿ, ಹಸಿರುಮೆಣಸಿನಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೀಟ್ರೂಟು ಮತ್ತು ಟೊಮೆಟೊನು ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ನಂತರ ಹಸಿರುಮೆಣಸಿನಕಾಯಿ, ಈರುಳ್ಳಿನ ಹಾಕಿ ಫ್ರೈ ಮಾಡಿ. ನೀವು ಕರಿಬೇವು ಹಾಕಿ. ನಾನು ಅಡುಗೆ ಮಾಡೋ ಟೈಮ್ನಲ್ಲಿ ನೋಡಿಕೊಂಡೆ ಕರಿಬೇವು ಖಾಲಿಯಾಗಿತ್ತು, ಹಾಗಾಗಿ ಹಾಕಿಲ್ಲ. ಈರುಳ್ಳಿ ಫ್ರೈ ಆದ ಮೇಲೆ ತುರಿದ ಬೀಟ್ರೂಟ್ ಹಾಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಫ್ರೈ ಆದ ಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಳ್ಳಿ. ಬೀಟ್ರೂಟ್ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ನಾನು ವಾರದಲ್ಲಿ 2 ಸಾರಿ ಆದರೂ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಯಾಕೆಂದರೆ BP ಕಂಟ್ರೋಲ್ ಇರುತ್ತೆ, ಹಾರ್ಟ್ಗೆ ಒಳ್ಳೆಯದು, ಚರ್ಮಕ್ಕೆ, ರಕ್ತಹೀನತೆ ನಿವಾರಣೆಗೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತೆ. ಹಾಗಾಗಿ ಬೀಟ್ರೂಟ್ ಬೆನಿಫಿಟ್ಸ್ ಇಷ್ಟೊಂದು ಇದೆ ಅಂದಮೇಲೆ ವಾರದಲ್ಲಿ 1 ಸಾರಿ ಆದರೂ ಬೀಟ್ರೂಟ್ ಸೇವಿಸಲೇಬೇಕಲ್ವಾ. ಟೊಮೊಟೊ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಬೀಟ್ರೂಟ್ ಬೇಯಿಸ್ಕೊಳ್ಳಿ. ನಂತರ ಕಾಯಿ ತುರಿ ಹಾಕಿ. ನಾನು ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಕಾಯಿ ತುರಿ ಯೂಸ್ ಮಾಡ್ತೀನಿ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದರೆ ಬೀಟ್ರೂಟ್ ಪಲ್ಯ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮಾಡಿದೆ. ಇವಾಗ ರೈಸ್ಗೆ ಸ್ವಲ್ಪ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತಂದೇಳಿ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಉಪ್ಪು, ಅರಿಶಿನ ಹಾಕಿ ಕುಕ್ಕರ್ಗೆ ಹಾಕಿ ವಿಸಿಲ್ ಹೊಡೆಸ್ಕೊಂಡು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ. ನಂತರ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಸಾಂಬಾರು ಒಂದೊಳ್ಳೆ ಟೇಸ್ಟ್ ಬರೋದು. ನಂತರ ಈರುಳ್ಳಿ ಹಾಕಿ ಫ್ರೈ ಆದ ಮೇಲೆ ಖಾರದ ಪುಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ ಬೇಯಿಸಿರುವ ಬೇಳೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಕಡಿಮೆ ಬಿದ್ದರೆ ಉಪ್ಪು ಹಾಕಿ. ನಂತರ ಸ್ವಲ್ಪ ಕಾಯಿ ತುರಿ, ಅದೇ ನಾನು ಹೇಳ್ದೆ ಅಲ್ವಾ ಎಲ್ಲದಕ್ಕೂ ನಾನು ಕಾಯಿ ತುರಿ ಯೂಸ್ ಮಾಡ್ತೀನಂತ, ಸಾಂಬಾರಿಗೂ ಸಹ ಹಾಕ್ಕೊಂಡೆ. ಹಾಗೆ 1 ಸ್ಪೂನ್ ಸಾಂಬಾರು ಪೌಡರು, ಹುಣಸೆ ರಸ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಯಾವುದೇ ಸಾಂಬಾರು ಮಾಡಿದರೂ ಟೊಮೊಟೊ ಹಾಕಿದರೂ ಸಹ ಜೊತೆಗೆ ಸ್ವಲ್ಪ ಹುಣಸೆ ರಸ ಹಾಕಿದರೆ ಸಾಂಬಾರು ಬೇಗ ಕೆಡುವುದಿಲ್ಲ, ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟಪಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.